ಈ ಶಾಸಕರು ಭಾಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ಅದನ್ನೆಲ್ಲನೂ ನಾನು ಅಪೋಸ್ ಮಾಡ್ತೀನಿ. ಕಾರಣ ಏನು ಅಂತಂದರೆ, ನಮ್ಮದು 1932 ನೋಟಿಫಿಕೇಷನ್ ಆಗಿದೆ ಅದು ಮೈನರ್ ಫಾರೆಸ್ಟ್ ಅಂತ. ಅದರಲ್ಲಿ ಮತ್ತೆ ಅಳ್ಕೊಂಟೆ ಅಂತ ಮತ್ತು ಅದು ಸ್ಟೇಟ್ ಫಾರೆಸ್ಟ್ ಅಂತ ನೋಟಿಫಿಕೇಷನ್ ಆಗಿದೆ. ಸೊ ನಮಗೆ ಬೌಂಡ್ರೀಸ್ ಗೊತ್ತಿದೆ. ಬೌಂಡ್ರೀಸ್ ಗೊತ್ತಾದ ಮೇಲೆ ನಾವು ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನಾವು ಅದ್ರ ಬಗ್ಗೆ ಕೋರ್ಟ್, ನಮ್ಮ ACF ಕೋರ್ಟ್ನ ನಡೆಸಿದ್ದಾರೆ. ಕೋರ್ಟ್ ನಡೆಸಬೇಕಾದ್ರೆ ನಾವು 3 ಸತಿ ಅವ್ರನ್ನ ನಾವು ಕರಿತೀವಿ ನೋಟಿಸ್ ಕೊಟ್ಟು. ಅದಾದ ನಂತರ ಅವ್ರದ್ದು ಹೇಳಿಕೆಗಳನ್ನ ನಾವು ಪಡ್ಕೊಂಡು ಅವ್ರು ಕೊಟ್ಟಿರೋ ದಾಖಲೆಗಳನ್ನೆಲ್ಲ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಸೊ ಫಾರೆಸ್ಟ್ ಒಳಗಡೆ ಅದು ಬರ್ತಾ ಇದೆ ಅಂತ ತಿಳ್ಕೊಂಡ ಮೇಲೆ ನಾವು ಏನು ಮಾಡಿದ್ವಿ, ಜಾಯಿಂಟ್ ಸರ್ವೆಗೆ ಅಪ್ಲೈ ಮಾಡಿದ್ವಿ. ಸೊ ಜಾಯಿಂಟ್ ಸರ್ವೆ ಮಾಡದೇ ಇರಲಿ, ನಮ್ಮದು ಬೌಂಡ್ರೀಸು ನಮಗೆ ಚೆನ್ನಾಗಿ ಗೊತ್ತಿದೆ. ಬೌಂಡ್ರೀಸು ಅದನ್ನು ನಾವು ನಮ್ಮ ನೋಟಿಫಿಕೇಷನ್ ಯಾರೇ ಓದಿದ್ರು ಅದು ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲ ಕಡೆಯೂ ಎಲ್ಲಿ ರನ್ ಆಗುತ್ತೆ ಅಂತ ಅದರಲ್ಲಿ ಸ್ಪಷ್ಟವಾಗಿ ಮಾಹಿತಿ ಅದರಲ್ಲಿ ಇರುತ್ತೆ. ಸೊ ಅದ್ರ ಪ್ರಕಾರ ನಮ್ಮ ಬೌಂಡ್ರೀಸ್ ನಮಗೆ ಗೊತ್ತಿದೆ. ಇದು ಜಾಯಿಂಟ್ ಸರ್ವೆ ವಿಷಯ ಬಂದಾಗ ಜಾಯಿಂಟ್ ಸರ್ವೆ ಆಗಿರೋದು ನಿಜ. ಅದು ಎಲ್ಲ ಸರ್ವೇಯರ್ಸ್ ಬಂದು ನಮ್ಮ ಸರ್ವೇಯರ್ಸ್ ಇಬ್ಬರು ಸೇರಿ ಜಾಯಿಂಟ್ ಸರ್ವೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಎಲ್ಲ ದಾಖಲಾತಿಗಳು ಇದೆ, ಅಂದರೆ ಫೋಟೋಸು ಇದೆ, ವಿಡಿಯೋಸು ಇದೆ, ಎಲ್ಲನೂ ಇದೆ. ನಂತರ ಅವರು ಅದನ್ನು ಪ್ರೆಷರ್ಗೋ ಅಥವಾ ಇನ್ನು ಯಾವ ಕಾರಣಕ್ಕೂ ಅದನ್ನು ತಡೆ ಹಿಡಿದಿದ್ದಾರೆ. ಬಟ್ ಅದು ತಡೆ ಹಿಡಿದಿದ್ದಾರೆ. ಮತ್ತೊಮ್ಮೆ ಇನ್ನೊಂದು ಸತಿ ಜಾಯಿಂಟ್ ಸರ್ವೆ ಮಾಡಬೇಕು ಅನ್ನೋದು ಅವ್ರದ್ದು ಇದಿದೆ. ಎಷ್ಟು 100 ಸತಿ ಜಾಯಿಂಟ್ ಸರ್ವೆ ಮಾಡಿದರೂ ಕೂಡ ಸ್ಟೇಟಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಯಾವತ್ತೂ ಚೇಂಜ್ ಆಗಿದೆ. ಸೊ ಫಾರೆಸ್ಟ್ನ ಉಳಿಸ್ಕೊಳ್ಳೋದು ಬರೀ ಅರಣ್ಯ ಇಲಾಖೆ ಕರ್ತವ್ಯ ಅಲ್ಲ, ಎಲ್ಲರೂ ಉಳಿಸ್ಕೋಬೇಕು. ಬಟ್ ಇಲ್ಲಿ ನಾವು ಅದು ಎನ್ಕ್ರೋಚರ್ಸ್ ಅಂತಂದರೆ ಒತ್ತುವರಿದಾರರು ಅಷ್ಟೇ. ನಾವು ಯಾವುದು ಜಾತಿ ಮೇಲೆ ಆಗಲಿ ಅಥವಾ ಬೇರೆ ಯಾವುದ್ರ ಮೇಲೆ ಆಗಲಿ ನಾವು ಅದು ಒತ್ತುವರಿ ಬಿಡಿಸೋ ಕಾರ್ಯಗಳನ್ನ ನಾವು ಮಾಡೋದಿಲ್ಲ. ಅದು ನಾವು ಎಲ್ಲರೂ ಎನ್ಕ್ರೋಚರ್ಸ್ ಅಂತ ಕನ್ಸಿಡರ್ ಮಾಡಿ ಅವ್ರದ್ದು ನಮ್ಮ ಫಾರೆಸ್ಟ್ ಬೌಂಡ್ರಿ ಒಳಗಡೆ ಅವ್ರದ್ದು ಇತ್ತು ಅಂದರೆ ಮಾತ್ರ ನಾವು ಅಲ್ಲಿ ಹೋಗ್ತಿರೋದು. ಅದು ಬಿಟ್ಟು ನಾವು ಯಾವತ್ತೂ ಹೋಗೋದಿಲ್ಲ. ಸೊ 2024 ಇದೆಲ್ಲ ಕೇಸ್ಗಳಾಗಿದೆ. ಅಲ್ಲಿರೋರು 10 ಜನ ಮಾತ್ರ ಕೋರ್ಟಿಗೆ ದಾವೆಯನ್ನು ಹೋಗಿದ್ದಾರೆ. ಸೊ ಆ 10 ಜನ ಇನ್ನೂ ಕೋರ್ಟಲ್ಲಿ ಇನ್ನೂ ಅದು ನಡೀತಾ ಇರೋದ್ರಿಂದ ಮೊಕದ್ದಮೆ. ಸೊ ನಾವು ಅವ್ರನ್ನ ಬಿಟ್ಟು ಉಳಿದವ್ರು ಯಾರೂ ಅಪೀಲಿಗೆ ಹೋಗದೇ ಇರೋ ಕಾರಣ, ಸೊ ತುಂಬ ಗಡುವು ಅವ್ರಿಗೆ ಟೈಮ್ ಕೊಟ್ಟಿರೋ ಕಾರಣ ಸೊ ನಾವು ಅದನ್ನು ಸರ್ಕಾರ ವಶಕ್ಕೆ ಮತ್ತು ಇಲಾಖೆ ವಶಕ್ಕೆ ಆ ಭೂಮಿಯನ್ನು ನಾವು ತೊಗೊಂಡಿದ್ದೀವಿ. ಸೊ ಅಲ್ಲಿ ಶಾಸಕರು ಹೇಳಿದ ಹಾಗೆ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀವಿ, ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀವಿ. ಖಂಡಿತ ಯಾರ ಮೇಲೂ ನಾವು ದೌರ್ಜನ್ಯ ಮಾಡಿಲ್ಲ. ಸೊ ಅದಕ್ಕೆ ಸಂಪೂರ್ಣ ವೀಡಿಯೋ ರೆಕಾರ್ಡಿಂಗು ಕೂಡ ನಾವು ಮಾಡಿದ್ದೀವಿ. ನಿಮಗೆ ಅದ್ರ ಮಾಹಿತಿ ಬೇಕು ಅಂತಂದರೆ ಆ ವಿಡಿಯೋ ರೆಕಾರ್ಡಿಂಗು ಕೂಡ ತಮಗೆ ನಾವು ತೋರಿಸ್ತೀವಿ. ಇನ್ನೊಂದು ಸಭೆಯಲ್ಲಿ ಅಲ್ಲಿ ಜಂಟಿ ಸರ್ವೆ ಮಾಡೋ ತನಕ ಯಾರು ಒಳಗಡೆ ಹೋಗಬಾರ್ದು, ನೀವು ಅರಣ್ಯ ಇಲಾಖೆ ಹೋಗ್ಬೋದು ಅಂತ ತೆಗೆದುಕೊಳ್ಬೋದು, ನಿರ್ಣಯ ತೆಗೆದುಕೊಳ್ಬೋದಾ? ಇವಾಗ ಸುಪ್ರೀಂ ಕೋರ್ಟಲ್ಲಿ ಆ್ಯಕ್ಚುಲಿ ತಾವು ಹೇಳೋ ಪ್ರಶ್ನೆಗೆ ಜಂಟಿ ಸರ್ವೆ ಯಾವಾಗ ಮಾಡ್ತಾರೆ ಅಂತಂದರೆ, ಯಾವಾಗ ಗಡಿ ಇದರಲ್ಲಿ ಬೌಂಡ್ರೀಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ, ಅಂದರೆ ಇದು ನಮ್ಮದು ಅದು ಇವ್ರದ್ದು ಅಂತ ಬಂದರೆ ಮಾತ್ರ. ಸೊ ಇದು ಫಾರೆಸ್ಟ್ ಒಳಗಡೆನೇ ಎನ್ಕ್ರೋಚ್ಮೆಂಟ್ ಇರೋದ್ರಿಂದ ಜಂಟಿ ಸರ್ವೆ ಅವಶ್ಯಕತೆ ಇಲ್ಲ. ಬಟ್ ಇವಾಗ ಏನಾಗಿದೆ, ಸುಪ್ರೀಂ ಕೋರ್ಟು ಒಂದು ರಿಟ್ ಪಿಟಿಷನ್ ಒಬ್ಬರು ಹೋಗಿದ್ದಾರೆ. ಅದ್ರ ಪ್ರಕಾರ ಈಗ ಎಲ್ಲ ಫಾರೆಸ್ಟ್ ಲ್ಯಾಂಡನ್ನ, ಅಂದರೆ ಡೀಮ್ ಫಾರೆಸ್ಟು ಮತ್ತು ನೋಟಿಫೈಡ್ ಫಾರೆಸ್ಟು ಮತ್ತು ರೆಕಾರ್ಡೆಡ್ ಫಾರೆಸ್ಟು ಹೇಗೆ ಜಿಲ್ಲಾಧಿಕಾರಿಗಳು ಹೇಳಿದರು, ಸೊ ಅವೆಲ್ಲ ಸರ್ವೆಗಳನ್ನ ಇವಾಗ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಇವಾಗ ಆಗಿದೆ. 1 ತಿಂಗಳ ಹಿಂದೆ ಆಗಿದೆ. ಸೊ ಇವಾಗ ಅದ್ರ ಬಗ್ಗೆ ಎಲ್ಲ ನಾವು ಟ್ರೈನಿಂಗ್ಗಳನ್ನ ಎಲ್ಲದೂ ಕೊಟ್ಟಿದ್ದೀವಿ ನಾವು ಜಾಯಿಂಟಲ್ಲಿ. ಇವಾಗ ಡೀಮ್ ಫಾರೆಸ್ಟ್ ಮೊದಲ ಹಂತದಲ್ಲಿ 60% ಜಂಟಿ ಸರ್ವೆಯನ್ನು ಮಾಡಿದ್ದಾರೆ. ಅದು ನಂತರ ನಾವು ಮುಂದೆ ನೋಟಿಫೈಡ್ ಫಾರೆಸ್ಟ್ ಲ್ಯಾಂಡ್ ಸರ್ವೆಗಳನ್ನ ಮಾಡ್ತೀವಿ. ಈಗ ಭಾಳಷ್ಟು ಫಾರೆಸ್ಟ್ ಲ್ಯಾಂಡಲ್ಲಿ ಜಂಟಿ ಸರ್ವೆ ಈಗಾಗಲೇ ಆಗೋಗಿದೆ. ಸೊ ಅಂಥ ಫಾರೆಸ್ಟ್ ಲ್ಯಾಂಡ್ಸನ್ನ ನಾವು ಇವಾಗ ಮಾಡ್ತೀವಿ. ಈಗ ಆಗಿರೋದು ಅದಾಗಿಲ್ವ? ಜಂಟಿ ಸರ್ವೆ ಆಗಿತ್ತಾ ಏನು? ಈಗ ಅವ್ರು ಹೇಳಿದ್ರಲ್ಲ, ಅಬ್ನಿಯಲ್ಲಿ ಜಂಟಿ ಸರ್ವೆ ಆಗಿತ್ತು. ಜಂಟಿ ಸರ್ವೆ ಆಗಿ ಅವರು ಅದನ್ನು ಎಲ್ಲ ಸರ್ವೇಯರ್ಸು ಮತ್ತು ನಮ್ಮ ಫಾರೆಸ್ಟ್ ಅವರು, ರೆವೆನ್ಯೂ ADNR ಅದನ್ನೆಲ್ಲ ಸೈನ್ ಮಾಡಿ ನಮಗೆ ಕಾಪಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ನಾವು ಆ ಕಾಪಿನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದ್ದೀವಿ. ಸೊ ಅವರು ಕಾರಣಾಂತರಗಳಿಂದ ನಾವು ತಡೆ ಹಿಡಿದಿದ್ದೀವಿ ಅಂತ ಹೇಳಿದ ತಕ್ಷಣ ಫಾರೆಸ್ಟ್ ಬೌಂಡ್ರಿ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ, ಫಾರೆಸ್ಟ್ ಲ್ಯಾಂಡನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಮತ್ತು ಫಾರೆಸ್ಟ್ ಲ್ಯಾಂಡನ್ನ ಯಾರಿಗೂ ಬಿಟ್ಕೊಡೋಕ್ಕೂ ಆಗೋದಿಲ್ಲ. ಅದನ್ನು ನಾವು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. MLC ಜಾಗದಲ್ಲಿ ಹೇಳಿರೋರು ಅವರ ದೌರ್ಜನ್ಯ ಮಾಡಿ ನಮ್ಮ ಲ್ಯಾಂಡ್ ಒಳಗಡೆ ಬಂದಿದ್ದಾರೆ, ನಮ್ಮ ಹಿರಿಯರ ಮುಖ್ಯವನ್ನು ಹೊರಗಡೆ ಹಿಡಿದು ಹಾಕಿದ್ದಾರೆ. ಇಲ್ಲ, ಖಂಡಿತ ಅವೆಲ್ಲ ಸುಳ್ಳು. ಆ ಥರ ಯಾವುದೂ ಆಗಿಲ್ಲ. ತೆರವು ಕಾರ್ಯಾಚರಣೆ ಮಾಡಬೇಕಾದ್ರೆ ನಾನಿದ್ದೆ ಅಲ್ಲಿ, ನಾನು ಅಲ್ಲೇ ಪ್ರೆಸೆಂಟ್ ಇದ್ದೆ. ಅವ್ರಿಗೆ ನಾವು ಸಾಕಷ್ಟು ಟೈಮನ್ನು ಕೊಟ್ಟಿದ್ದೀವಿ. ಅವರು ಏನು ಮಾಡಿದ್ದಾರೆ, ಆ ಟೈಮ್ ಉಪಯೋಗಿಸ್ಕೊಂಡು ಅವರಾಗೆ ಅದನ್ನು ಬಿಟ್ಟು ಹೋಗಿದ್ದಾರೆ ಹೊರತು ನಾವು ಯಾರ ಮೇಲೂ ದೌರ್ಜನ್ಯ ಮಾಡಿದ್ದೀವಿ. ಆಮೇಲೆ ಇನ್ನೊಂದು, ಅಲ್ಲಿ ನಾವು ಬೆಳೆಗಳನ್ನೆಲ್ಲ ಒಡೆದಾಕಿದ್ದೀವಿ, ಕಿತ್ತಾಕಿದ್ದೀವಿ, ಏನು ಮಾಡಿದ್ವಿ. ಎಲ್ಲರೂ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು.
ಯಾರ ಬೆಳೆಗಳನ್ನು ತೆಗೆದಿಲ್ಲ. ಆಮೇಲೆ ಇಂಟ್ರಿಮ್ ಆರ್ಡರ್ಸು ನಾವೆಲ್ಲ ನಾವು ವಶಕ್ಕೆ ಪಡೆದ ಮೇಲೆ ಇನ್ನೂ ಸ್ವಲ್ಪ ಜನ ಕೋರ್ಟಿಗೆ ಹೋಗ್ಬಿಟ್ಟು ಇಂಟ್ರಿಮ್ ಆರ್ಡರ್ಸ್ ತಂದಿದ್ದಾರೆ. ಬಟ್ ಅದು ಇಂಟ್ರಿಮ್ ಆರ್ಡರ್ಸಲ್ಲಿ ಏನಿರುತ್ತೆ ಅಂತಂದರೆ ಅವ್ರದ್ದು ಯಾವುದೇ ಮರಗಳನ್ನ ತೆರವು ಮಾಡಬಾರ್ದು ಅಂತಿದೆ. ಬಟ್ ಅಲ್ಲಿ ಯಾವುದೂ ಮರಗಳು ಇಲ್ಲ. ಕೋರ್ಟಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇಂಟ್ರಿಮ್ ಆರ್ಡರ್ಸ್ ತಂದಿದ್ದಾರೆ. ಬಟ್ ಅಲ್ಲಿ ಯಾವುದೂ ಮರಗಳು ಇಲ್ಲ. ಇವಾಗ ಅದೆಲ್ಲ ನಮ್ಮ ಭೂಮಿ ನಮ್ಮ ವಶದಲ್ಲೇ ಇದೆ. ಜಿಲ್ಲಾಧಿಕಾರಿಗಳು ಮತ್ತು ಬೇರೆ ಭಿನ್ನ ನಿಲುವುಗಳಿವೆ. ಯಾಕೆಂತ ಹೇಳಿದ್ರೆ ಅವ್ರು ಗೊತ್ತಾಗಿಲ್ಲ ನೀರು ಖುದ್ದಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲ, ಸ್ವಲ್ಪ ಅದು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಬೇಕಾದ್ರೆ ಇಂಥವೆಲ್ಲ ಇಶ್ಯೂಸ್ ಬರ್ತಾ ಇರುತ್ತೆ. ಅದನ್ನು ನಾವು ಫೇಸ್ ಮಾಡಬೇಕು. ಇವಾಗ ಆ ಥರ ಯಾವ ಥರ ಇಶ್ಯೂ ಇಲ್ಲ. ಈಗ ಎಲ್ಲರೂ ಸೇರಿ ಅದನ್ನು ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇವತ್ತಾಗಿದ್ದ ಘಟನೆ ಕೊನೆಗೆ ನೀವು ಕಣ್ಣೀರು ಹಾಕಬೇಕಾಗಿತ್ತು. ಮುಂದೆ ನಿಮಗೆ ಒಂದು ದಾರಿ ಅಂತ, ಯಾಕಂದರೆ ಯಾರು ಕೂಡ ತಮ್ಮ ಒಂದು ಸಪೋರ್ಟ್ ಬರಲಿಲ್ಲ. ಹೌದು, ಬಟ್ ನನಗೆ ನಾನು ಮಾಡಿದ್ದು ಕರ್ತವ್ಯ. ಇದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ಹೇಗೆ ಗಡಿ ಭಾಗದಲ್ಲಿ ನಮ್ಮ ಮಿಲಿಟ್ರಿ ಪಡೆ ರಕ್ಷಣೆ ಮಾಡ್ತಾ ಇದೆಯೋ ನಮ್ಮ ಭೂಮಿಯನ್ನು, ಅದೇ ರೀತಿ ನಾವು ಅರಣ್ಯ ಭೂಮಿನ ರಕ್ಷಣೆ ಮಾಡೋದೇ ನಮ್ಮ ಕೆಲಸ. ಸೊ ಅದನ್ನು ನಾವು ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ. ಯಾರ್ದು ಇದು ದೌರ್ಜನ್ಯ ಅಲ್ಲ, ಇದು ನಾವು ಮಾಡ್ತಾ ಇರೋದು ಕರ್ತವ್ಯ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು. ಬಟ್ ಇದೊಂದು ವಿಷಯದಲ್ಲಿ ನನಗೆ ಬೇಜಾರಿದೆ, ಅಸಮಾಧಾನ. ಅಧಿಕಾರಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ಅವ್ರ ನಿಲುವನ್ನು ಅವರು ತಿಳ್ಕೊಬೇಕಾಗಿತ್ತು. ಬಟ್ ಅವ್ರ ನಿಲುವನ್ನು ನಮಗೆ ಹೇಳಿದ್ದಾರೆ. ಅವ್ರ ಥರ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅರಣ್ಯನ ರಕ್ಷಣೆ ಮಾಡಬೇಕಾಗಿರೋದು ಕೇವಲ ನನ್ನ ಜವಾಬ್ದಾರಿ. ನಾನು ಇದನ್ನು 20 ಸತಿ ಹೇಳ್ತಾ ಇದ್ದೀನಿ, ಎಲ್ಲರ ಜವಾಬ್ದಾರಿ, ಎಲ್ಲರೂ ಮಾಡಬೇಕು. ಆಮೇಲೆ ಅದು ಜಾತಿ ಆಧಾರಿತ ಮೇಲೆ ಅರಣ್ಯ ಒತ್ತುವರಿ ತೆರವುಗಳನ್ನ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರೇ ಅರಣ್ಯ ಭೂಮಿಯಲ್ಲಿದ್ರೂ, ಅದು ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ಉನ್ನತ ಜಾತಿಯವರಾಗಿರಲಿ, ಕೆಳಮಟ್ಟದ ಜಾತಿಯವರಾಗಿರಲಿ, ಎಲ್ಲರೂ ಒಂದೇ, ಎಲ್ಲರೂ ಒತ್ತುವರಿದಾರರು. ಎಲ್ಲರನ್ನೂ ನಾವು ನಿರ್ದಾಕ್ಷಿಣ್ಯವಾಗಿ ಅದನ್ನು ಬಿಡಿಸಲೇಬೇಕು. ಬೆಟರ್ ಅವರೇ ಅದು ಅರಣ್ಯ ಭೂಮಿ ಅಂತ ಗೊತ್ತಾದ ಮೇಲೆ ಅವರೇ ಬಿಟ್ಕೊಟ್ಟು ಹೋಗೋದ್ರೆ ಇಂಥವೆಲ್ಲ ಸಮಸ್ಯೆ ಬರಬೇಕು. ತೆರವು ಭೂಮಿ ಒಳಗಡೆ ಮತ್ತೆ ನಮ್ಮ ಮೇಲೆ, ನಮ್ಮ ಫಾರೆಸ್ಟ್ ಆಫೀಸರ್ಸ್ ಮೇಲೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಹೊಡೆಯೋದಕ್ಕೆ ಹೋಗೋದು, ಮತ್ತು ತುಂಬ ಅವಾಚ್ಯ ಶಬ್ದಗಳಿಂದ ಬೈಯೋದು, ಮತ್ತು